ನಾವು ನೇಮಕಾತಿ ಆದಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿರೋದು, ನೀನು ಇಲ್ಲಿ ಕೆಲಸ ಮಾಡಕ್ ಬಂದಿಲ್ಲ, ನೀನು ಇದು ನಿಮಗೆ ಸಾರ್ವಜನಿಕ ಸೇವೆ ಇದು. ಇವತ್ತು ನಮ್ಮ ಅಳುವು ಉಳಿವಿನ ಪ್ರಶ್ನೆ, ಅದರ ಜೊತೆನಲ್ಲಿ ಇಲಾಖೆನ ಉಳಿಸ್ಕೊಂಡು they will concentrate only on industrial and commercial sector. Industrial commercial ಅಂದ್ರೆ ನಮ್ಮ ಆಲ್ಮೋಸ್ಟ್ ನಮ್ಮ ರೆವೆನ್ಯೂ ಅಲ್ಲಿಗೆ ಹೋದಾಗೆ. ಏನೇ ಬರಲಿ ನೌಕರರ ಒಕ್ಕಟ್ಟು ಅಧಿಕಾರಿಗಳ ಒಕ್ಕೂಟಕ್ಕೆ, ನೌಕರರ ಒಕ್ಕೂಟಕ್ಕೆ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಕೆಪಿಟಿಸಿಎಲ್ ಎಲ್ಲಾ ನೌಕರರು ಮತ್ತು ಅಧಿಕಾರಿಗಳ ಒಕ್ಕೂಟದ ವತಿಯಿಂದ ಬೆಸ್ಕಾಂ ಚಂದಾಪುರ ವಿಭಾಗದಲ್ಲಿ ಇಂದು ಬೃಹತ್ ಪ್ರತಿಭಟನಾ ದ್ವಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ವಿದ್ಯುತ್ ಖಾಸಗೀಕರಣ ನೀತಿಯನ್ನ ತೀವ್ರವಾಗಿ ಖಂಡಿಸಿ ಈ ಪ್ರತಿಭಟನೆ ನಡೆಸಲಾಯಿತು. ಚಂದಾಪುರದ ಹಳೆ ಉಪವಿಭಾಗ ಕಚೇರಿಯ ಆವರಣದಲ್ಲಿ ನಡೆದ ಈ ಧರಣಿಯಲ್ಲಿ ವಿದ್ಯುತ್ ಇಲಾಖೆಯ ನೌಕರರು ಮತ್ತು ಅಧಿಕಾರಿಗಳು ಒಗ್ಗಟ್ಟಾಗಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ವಿದ್ಯುತ್ ವಲಯವನ್ನ ಖಾಸಗೀಕರಣ ಮಾಡುವುದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಭಾರೀ ತೊಂದರೆಯಾಗಲಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಟಾಟಾ ಪವರ್ನಂತಹ ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡಬಾರದು. ವಿದ್ಯುತ್ ಕ್ಷೇತ್ರವನ್ನ ಖಾಸಗಿಯವರ ಕೈಗೆ ಒಪ್ಪಿಸುವುದು ಸಂಪೂರ್ಣ ಜನವಿರೋಧಿ ನೀತಿಯಾಗಿದೆ. ಇದರಿಂದಾಗಿ ರೈತರು, ಮಧ್ಯಮ ವರ್ಗದವರು ಬೆಲೆ ಏರಿಕೆ ಬಿಸಿ ಎದುರಿಸಬೇಕಾಗುತ್ತದೆ ಎಂದು ನೌಕರರು ಹೇಳಿದರು. ಸಾವಿರಾರು ಹುದ್ದೆಗಳು ಖಾಲಿ ಇದ್ದು ನೌಕರರು ಹಗಲು ರಾತ್ರಿ ಎನ್ನದೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡುವುದರಿಂದ ನುರಿತ ನೌಕರರ ಉದ್ಯೋಗಕ್ಕೆ ಕುತ್ತು ಎದುರಾಗಲಿದೆ. ಟಾಟಾ ಪವರ್ ಕಂಪನಿ ಸಲ್ಲಿಸಿರುವ ಅರ್ಜಿಯನ್ನ ತಿರಸ್ಕರಿಸಿ ರಾಜ್ಯದ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಸಾರ್ವಜನಿಕ ವಲಯದಲ್ಲಿಯೇ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಗೆ ಸ್ಥಳೀಯ ರೈತ ಮುಖಂಡರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಭಾಗವಹಿಸಿ ಸಂಪೂರ್ಣ ಬೆಂಬಲ ಸೂಚಿಸಿದವು. ಉಚಿತ ಹಾಗೂ ಸಬ್ಸಿಡಿ ದರದ ವಿದ್ಯುತ್ ನಂಬಿಕೊಂಡಿರುವ ರೈತಾಪಿ ವರ್ಗಕ್ಕೆ ಖಾಸಗೀಕರಣದಿಂದ ದೊಡ್ಡ ಹೊಡೆತ ಬೀಳಲಿದೆ ಎಂದು ರೈತ ನಾಯಕರು ಎಚ್ಚರಿಸಿದರು. ಸಾರ್ವಜನಿಕ ಆಸ್ತಿಯಾದ ವಿದ್ಯುತ್ ಕಂಪನಿಗಳನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಕಂಪನಿಗಳ ಕೈಗೆ ಒಪ್ಪಿಸಬಾರದು ಎಂದು ಒಕ್ಕೊರಲಿನಿಂದ ಆಗ್ರಹಿಸಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ನೌಕರರು, ಕಾರ್ಮಿಕರು ಮತ್ತು ರೈತರು ಪಾಲ್ಗೊಂಡು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸ್ನೇಹಿತರೆ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ ನೌಕರರ ಒಗ್ಗಟ್ಟು, ಅಧಿಕಾರಿಗಳ ಒಕ್ಕೂಟಕ್ಕೆ, ಕಾವಿ ಪ್ರಾಣಿ ನೌಕರರ ಒಕ್ಕೂಟಕ್ಕೆ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ. ಧನ್ಯವಾದಗಳು. ವಿದ್ಯುತ್ ಸುಧಾರಣೆಗಳಾಗ್ತವೋ ಇಲ್ಲೋ ಅದು ಬೇರೆ ವಿಚಾರ. ಆದರೆ ನಮ್ಮ ರೈತರು ಮತ್ತು ನಮ್ಮ ಸಾರ್ವಜನಿಕರುಗಳು ಈಗೇನು ನಾವು ಸವಲತ್ತುಗಳು ಮತ್ತು ಈಗ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದೀವಲ್ಲ, ಅವಕ್ಕೆಲ್ಲ ತುಂಬ ಹೊಡೆತ ಬೀಳುತ್ತೆ. ಹೇಗೆ ಅಂತಂದರೆ, ಈಗ ನೋಡಿ, ನಾವು ರೈತರಿಗೆ ಉಚಿತ ವಿದ್ಯುತ್ ಕೊಡ್ತಾ ಇದ್ದೀವಿ, 10 HP ವರೆಗೂ ಫ್ರೀ ಇದೆ. ಆಮೇಲೆ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಂದ್ರೂ ಕೂಡ ಅದನ್ನ ನಾವು ಯಥಾರ್ಥವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಗೃಹ ಜ್ಯೋತಿ ಸಬ್ಸಿಡಿ ಏನಿದೆಯಲ್ಲ, ಅದು ನಮಗೆ 200 ಯೂನಿಟ್ವರೆಗೆ ಏನು ಬಳಕೆ ಮಾಡ್ತಿದ್ದೀರಿ, ಸರ್ಕಾರ ನಮಗೆ ಅದು ಕೊಡುತ್ತೆ. ಸರ್ಕಾರದ ಯೋಜನೆಯನ್ನು ನಾವು ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ನಾವು ಅದರ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಈ ತರ ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ ಯಾರು ನಮ್ಮ ಇಲಾಖೆಯಲ್ಲಿ ವಿದ್ಯುತ್ ಸರಬರಾಜು ಮಾಡಕ್ ಬರ್ತಾರೆ, ಕಾಲಕ್ರಮೇಣ ಈಗ ತಕ್ಷಣ ಅವರು ಮಾಡದೇ ಇರಬಹುದು, ತಕ್ಷಣ ಅವರು ಜನಗಳ ಅಭಿಪ್ರಾಯನ ವಿಶ್ವಾಸನ ಗಳಿಸ್ಕೊಳ್ಳಿಕ್ಕೆ ಸಾಕಷ್ಟು ತರದ್ದು ಒಂಥರ ಒಳ್ಳೆ ಯೋಜನೆಗಳು, ಒಳ್ಳೆ ರೇಟಲ್ಲಿ ಮಾರ್ಕೆಟಿಂಗ್ ಮಾಡಿ ಅದರ ವಿಶ್ವಾಸ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಕಾಲಾನಂತರ ಈ ಸರ್ಕಾರದ ಅಧೀನದಲ್ಲಿ ಇಲ್ಲದೇ ಇರೋದ್ರಿಂದ ಈ ತರದ ಸಬ್ಸಿಡಿಗಳು, ಈ ತರ ರೈತರು ಬೆನಿಫಿಟ್ಗಳು, ಆಮೇಲೆ ಸರ್ಕಾರದಿಂದ ಜಾರಿ ಮಾಡುವಂತ ಯೋಜನೆಗಳು ಯಾವುದನ್ನು ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಆಗಲ್ಲ. ನಾವು ಈ ನಿಗಮ ಮಂಡಳಿ ಆಗಿರೋದ್ರಿಂದ, ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ ನಮಗೂ ಕೂಡ ಅದನ್ನ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಯಾವುದೋ ಅಧಿಕಾರಿಗಳಿರಲ್ಲ. ಆಮೇಲೆ ಈ ಇಂಧನ ಇಲಾಖೆ ಏನಿದೆಯಲ್ಲ, ವಿದ್ಯುತ್ ಇಲಾಖೆ ಈ ಕ್ಷೇತ್ರ ಏನಿದೆಯಲ್ಲ,
ನೂರಾರು ವರ್ಷಗಳಿಂದನೂ ನಮ್ಮ ಹಿರಿಯರು ಅವರೆಲ್ಲ ಕಟ್ಟಿ ಬೆಳೆಸಿರುವಂಥ ಈ ಸಂಸ್ಥೆನ ಯಾರೋ ಒಬ್ರು ಬಂದ್ಬಿಟ್ಟು ಸಡನ್ ಆಗಿ ನಾವು ಪ್ರೈವೇಟೈಸೇಷನ್ ತಗೊಳ್ತೀವಿ, ನಿಮ್ಮ ನೆಟ್ವರ್ಕ್ನೆಲ್ಲ ನಾವು ಖರೀದಿ ಮಾಡ್ತೀವಿ, ವಿದ್ಯುತ್ ಸರಬರಾಜು ಮಾಡ್ತೀವಿ, ಅದ್ರದ್ದು ಏನು ಚಾರ್ಜಸ್ ನಾವು ಕೊಡ್ತೀವಿ ಅಂತಂದ್ರೆ ತಪ್ಪಾಗುತ್ತೆ. ಇದು ನಮ್ದು ಎಸೆನ್ಷಿಯಲ್ ಸರ್ವಿಸ್. ವಿದ್ಯುತ್ ಸೇವೆ ಅನ್ನೋದು ನಮಗೆ ಇದು ಬಿಸ್ನೆಸ್ ಮಾಡ್ಲಿಕ್ಕಲ್ಲ. ನಮ್ಮಲ್ಲಿ ನಾವು ನೇಮಕಾತಿ ಆದಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿರೋದು, ನೀನು ಇಲ್ಲಿ ಕೆಲಸ ಮಾಡಕ್ ಬಂದಿಲ್ಲ, ಇದು ನಿಮಗೆ ಸಾರ್ವಜನಿಕ ಸೇವೆ ಇದು. ಹಾಗಾಗಿ ನೀವು 24 ಗಂಟೆ ಸರ್ವಿಸ್ ಮಾಡ್ತಾ ಇರೋದು ಸರ್ವಿಸ್ ಓರಿಯೆಂಟೆಡ್ ಆಗಿ ನೀವು ಕೆಲಸ ಮಾಡಬೇಕು. ಬಟ್ ಇವಾಗ ಇವರು ಏನಾದರೂ ತಗೊಂಡ್ರೆ ದೇ ವಿಲ್ ಕಾನ್ಸಂಟ್ರೇಟ್ ಒನ್ಲಿ ಆನ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಸೆಕ್ಟರ್. ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಅಂದರೆ ನಮ್ಮ ಆಲ್ಮೋಸ್ಟ್ ನಮ್ಮ ರೆವೆನ್ಯೂ ಅಲ್ಲಿಗೆ ಹೋದಾಗೆ. ಸೊ ನಮ್ಮ ಉಳಿವು ಇವು ಟಾಟಾ ಪವರ್ ನಾವು ಕಾಲಕಾಲವಾಗಿ ಅವ್ರು ನಮ್ಮ ಉಳಿವನ್ನು ನಾಶ ಮಾಡಿಬಿಡ್ತಾರೆ. ನೌಕರರ ಒಕ್ಕೂಟ ಮತ್ತು ಸಂಘಟನೆಗಳವರೆಲ್ಲನೂ ಇವತ್ತು ಧ್ವನಿಗೂಡಿಸ್ತಾ ಇದ್ದೀವಿ. ನಾವಿವತ್ತು ನೌಕರರನ್ನೆಲ್ಲನೂ ಒಂದತ್ರ ಸೇರಿಸಿ ದ್ವಾರ ಸಭೆಯನ್ನು ಮಾಡಲಿಕ್ಕೆ ಯಾಕೆ ನಾವು ಇಲ್ಲಿ ಕರೆದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಳುವು ಉಳಿವಿನ ಪ್ರಶ್ನೆ, ಅದರ ಜೊತೆಯಲ್ಲಿ ಇಲಾಖೆನ ಉಳಿಸ್ಕೊಂಡು ನಾವು ಮುಂದಿನ ದಿನದಲ್ಲಿ ಅದನ್ನು ಮುನ್ನಡೆಸಲಿಕ್ಕೆ ಒಂದು ದಾರಿ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ನಾವು ಕರೆದಿದ್ದೀವಿ. ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ, ಯಾರೇ ಬರಲಿ, ಏನು ಇದು ಮಾಡ್ತಾ ಇದ್ದೀವಿ, ಖಾಸಗಿಗೆ ವಿರೋಧ ಮಾಡ್ತಾ ಇದ್ದೀವಿ. ಏಕೆಂದರೆ ನಮ್ಮ ರೈತರಿಗೆ ಸಿಗುವಂಥ ಸೌಲಭ್ಯಗಳು ಸರಿಯಾಗಿ ಸಿಗೋದಿಲ್ಲ, ಮತ್ತು ನಮ್ಮ ಇಂಡಸ್ಟ್ರಿಯಲಿಸ್ಟ್ರಿಗೂ ಸರಿಯಾಗಿ ಇದಾಗೋದಿಲ್ಲ. ಅದರಿಂದ ಈ ಖಾಸಗಿಯವರು ಏನು ಬಂಡವಾಳಶಾಹಿಗಳು, ಏನೇ ಬರಲಿ, ಯಾರೇ ಬರಲಿ, ನೌಕರರ ಒಕ್ಕೂಟ, ನೌಕರರ ಒಕ್ಕೂಟಕ್ಕೆ ಇವತ್ತಿನ ದಿವಸ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಕೆಪಿಟಿಸಿಎಲ್ ಫೆಡರೇಷನ್ ವತಿಯಿಂದ ನಾವೆಲ್ಲರೂ ಇವತ್ತು ಸೇರಿ ಸಾಂಕೇತಿಕವಾಗಿ ನಾವು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ. ಇದು ಉದ್ದೇಶ ಏನು ಅಂತ ಅಂದರೆ, ನಿಮಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಮ್ಮ ಗ್ರಾಹಕರಿಗೆ ನಾವು ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮ ಸಿಬ್ಬಂದಿಗಳಿಗೆ ಕರೆದು ಅವ್ರಿಗೆ ಟಾಟಾ ಪವರ್ನವರು ಈಗ ಆಲ್ರೆಡಿ ನಮ್ಮ ಪ್ಯಾರಲಲ್ ಲೈಸೆನ್ಸ್ ಸೆಕ್ಷನ್ 14-15ರಲ್ಲಿ ಅವರು ಈ ಪಿಟಿಷನ್ನ KERC ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಅವರು 19 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ 19 ಜಿಲ್ಲೆಗಳಲ್ಲಿ ಕೇವಲ ಅವರು ಕೆಲವೇ ಪ್ರದೇಶಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವು ಲಾಭದಾಯಕವಾಗಿರ್ತವೆ. ಅವು ಬೇರೆ ಇನ್ಯಾವು ನಮ್ಮ ರೈತ ವರ್ಗದರಾಗಲಿ ಕಾಮನ್ ಪೀಪಲ್ಗಳಿಗೆ ಆಗಲಿ ಅವರು ಎಲ್ಲೂ ಕೂಡ ಆಯ್ಕೆ ಮಾಡ್ಕೊಂಡಿಲ್ಲ. ಅವರು ಆಯ್ಕೆ ಮಾಡಿರೋ ಉದ್ದೇಶ ಏನು ಅಂತ ಅಂದರೆ, ಅವರು ಲಾಭಕ್ಕೆ ಮಾತ್ರ ಅವರು ಇವತ್ತು ಆಯ್ಕೆ ಮಾಡಿಕೊಂಡು ನಾವು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಅವರಿಗಾಗಲೇ ಈಗಾಗಲೇ ನಡೆಸ್ತಾ ಇರ್ತಕ್ಕಂಥ ಕಂಪ್ನಿಗಳು ನಷ್ಟದಲ್ಲಿದೆ, ಸುಮಾರು ಕಂಪ್ನಿಗಳು ನಷ್ಟದಲ್ಲಿದೆ. ಅವರು ಸೇವೆನೂ ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ಅಂಥ ಕಂಪ್ನಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಕೊಡಬಾರ್ದು ಅಂತ ಅನ್ನೋ ಉದ್ದೇಶದಿಂದ ನಮ್ಮ ಸಿಬ್ಬಂದಿ ವರ್ಗದಿಂದ ಗ್ರಾಹಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇದರಲ್ಲಿ 23ನೇ ತಾರೀಕು KERC ಅವರು ಅಂತಿಮ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಇಡೀ ಗ್ರಾಹಕರು ದಯಮಾಡಿ ಎಲ್ಲರೂ ಕೂಡ ತಮ್ಮ ಅಬ್ಜೆಕ್ಷನ್ಸ್ಗಳನ್ನ ಏನು ಇದೆ ಎಲ್ಲದಕ್ಕೆ ನಿಮಗೆಲ್ಲ ಏನೇನು ಆಗ್ತಾಯಿದೆ ಅವುಗಳನ್ನ ನೀವು ದಯಮಾಡಿ ಸಲ್ಲಿಸಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು 572 ಯೂನಿಟ್ಟು ಬಾಂಬೆನಲ್ಲಿ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ 3,000 ರೂಪಾಯಿ ಎಕ್ಸ್ಟ್ರಾ ಕನ್ಸ್ಯೂಮರ್ ಪೇ ಮಾಡಬೇಕಾಗುತ್ತೆ. ಇದು ಕರ್ನಾಟಕದಲ್ಲಿ ಇದು ಗ್ಯಾರಂಟಿ ಇಂಪ್ಲಿಮೆಂಟ್ ಆಗುತ್ತೆ. ಜಾಲತಾಣದ ಫೀಸನ್ನು ಅವರು ಯಾವುದೇ ಕಾರಣಕ್ಕೆ ಅದನ್ನು ನಮ್ಮ ಕರ್ನಾಟಕದಲ್ಲಿ ಸಪ್ರೇಟಾಗಿ ಅವರು ಜಾಲತಾಣಗಳು ಇಲ್ಲದೇ ಇರೋದ್ರಿಂದ ಜಾಲತಾಣಗಳ ಹೊರೆನ ಅವರೇ ನಾವು ಇದರಲ್ಲಿ ಗ್ರಾಹಕರ ಮೇಲೆ ಕೊಡಬೇಕಾಗುತ್ತೆ. ಹಾಗಾಗಿ ಮುಂದೆ ಇವಾಗ ಏನಾರ ಬಿಗಿನಿಂಗಲ್ಲಿ ನಾನು ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇದು ಯಾವುದೇ ಕಾರಣಕ್ಕೆ ಇದು ನಿಲ್ಲೋದಿಲ್ಲ. ದಯಮಾಡಿ ನಮ್ಮ ಕರ್ನಾಟಕದ ಜನತೆಗಳ ಮೇಲೆ ಹೊರೆ ಆಗ್ತದೆ. ದಯಮಾಡಿ ಸಹಕಾರ ಮಾಡಬೇಕು. ಸರ್ಕಾರಕ್ಕೂ ಇದೇ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ನಾವು ಇದನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ನೀಡಲಿಲ್ಲ ಅಂತ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ನಮಗೆ ಒಂದು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವತ್ತಿನ ದಿವಸ ನಾವೆಲ್ಲರೂ ಇಡೀ ನಮ್ಮ 55,000 ಜನ KPTCL ಫೆಡರೇಷನ್ ಮತ್ತು ಇವರು ಎಲ್ಲರೂ ಸೇರಿ ನಾವು ಅವ್ರನ್ನ ಇದರಲ್ಲಿ ಭೇಟಿ ಮಾಡಿ ಅವರಿಗೆ ಅಹವಾಲು ಸಬ್ಮಿಟ್ ಮಾಡ್ತೀವಿ. ಅವರು ಕೂಡ ಅವತ್ತು ಒಪ್ಕೊಂಡಿದ್ದಾರೆ.
ನಾವು ಅವತ್ತೊಂದು ದಿವಸ ನಾನು ಇದು ಮಾಡ್ತೀನಿ ಅಂತ ಡೈರೆಕ್ಷನ್ ಕೊಡ್ತೀವಿ ಅಂತ ಅವ್ರಿಗೆ ಒಂದು KRCನಲ್ಲಿ 108 ಇದು ಒಂದು ಅವಕಾಶ ಇದೆ. KRCಗೆ ಇದರಲ್ಲಿ ಇದನ್ನು ಕೊಡೋದಕ್ಕೆ ಅವಕಾಶ ಇದೆ, ಅಲ್ಲಿ ಅಬ್ಜೆಕ್ಷನ್ ಕೊಡೋದಕ್ಕೆ ಇದಕ್ಕೆ ಡೈರೆಕ್ಷನ್ ಕೊಡೋದಕ್ಕೆ. ಸೊ ಆ ಡೈರೆಕ್ಷನ್ ಮೂಲಕ ಇದನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಿಭಾಗ ಮಟ್ಟದಲ್ಲಿ ನಾವು ಪ್ರತಿಭಟನೆ ಆಯೋಜಿಸ್ಕೊಂಡಿದ್ದೀವಿ. ಬೆಸ್ಕಾಮ್ ಎಂಪ್ಲಾಯೀಸ್, ಕಾಂಟ್ರಾಕ್ಟರ್ಸ್ ಮತ್ತು ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ಸೇರಿದ್ದೀವಿ. ಈ ಪ್ರತಿಭಟನೆ ಪ್ಯಾರಲಲ್ ಲೈಸೆನ್ಸಿಂಗ್ನ ಟಾಟಾ ಪವರ್ ಅವರು ಪ್ಯಾರಲಲ್ ಲೈಸೆನ್ಸಿಂಗ್ನ ಅಪ್ಲೈ ಮಾಡಿದ್ದಾರೆ, ಅದನ್ನು ನಿಲ್ಲಿಸಲಿಕ್ಕೆ ಈ ಹೋರಾಟ ಮಾಡೋಣ ಅಂತ ಈ ಪ್ರತಿಭಟನೆಯನ್ನು ಆಯೋಜಿಸ್ಕೊಂಡಿದ್ದೀವಿ. ಅವರು ಆ್ಯಕ್ಚುಲಿ ನೋಡಬೇಕಾದ್ರೆ ಅವ್ರ T&D ಲಾಸಸ್ಸು ಪ್ರತಿಯೊಂದು ಬೇರೆ ಸ್ಟೇಟ್ಸಲ್ಲಿ ತುಂಬ ಜಾಸ್ತಿ ಇದೆ, ಅರೌಂಡ್ 24%, 26%ವರೆಗೂ ಇದೆ. ಬಟ್ ನಮ್ಮಲ್ಲಿ ನಾವು ಎಲ್ಲ ಲಾಸಸ್ ಮೇಂಟೈನ್ ಮಾಡ್ತಿರೋದು ಅರೌಂಡ್ 9 to 12% ಮಾತ್ರ. ಸೊ ಅವರು ಲಾಸಸ್ನ ತೋರಿಸ್ದಲೇ, ಅವರು ಎಷ್ಟು ಅವರು ಲಾಸಲ್ಲಿ ಇದ್ದಾರೆ ಅಂತ ತೋರಿಸ್ದಲೇ ದೇ ಆರ್ ಶೋಯಿಂಗ್ ದಟ್ ದೇ ಆರ್ ಅ ಪ್ರಾಫಿಟೇಬಲ್ ಕಂಪ್ನಿ. ಬಟ್ ಅವರು ನಿಜವಾಗ್ಲೂ ತುಂಬ ಲಾಸ್ ಮಾಡ್ತಾ ಇರೋ ಕಂಪ್ನಿ ಅಂತ ನಮ್ಮ ಸರ್ಕಾರಕ್ಕೆ ನಾವು ಗಮನಕ್ಕೆ ತರಬೇಕು. ಆಮೇಲೆ ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್, ನಾವು ಇಷ್ಟು ಕೋಟಿಗಟ್ಟಲೆ ಇನ್ಫ್ರಾಸ್ಟ್ರಕ್ಚರ್ ಹಾಕಿ ನಾವು ಸಾರ್ವಜನಿಕರಿಗೆ ಕೊಡ್ತಾ ಇರೋ ಇನ್ಫ್ರಾಸ್ಟ್ರಕ್ಚರ್, ಪ್ರತಿಯೊಬ್ಬ ಸಾರ್ವಜನಿಕ ದುಡ್ಡಿಂದ ನಾವು ಕಟ್ಟಿರೋ ಈ ಇನ್ಫ್ರಾಸ್ಟ್ರಕ್ಚರ್ನ ಒಬ್ಬ ಪ್ರೈವೇಟ್ ಕಂಪನಿಗೆ ಕೊಡ್ತಾ ಇದ್ದೀವಿ. ಆ ಪ್ರೈವೇಟ್ ಕಂಪ್ನಿಯವನು ಅರೌಂಡ್ ತುಂಬ ಕಡಿಮೆ ಅಮೌಂಟಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಅವನ ಪ್ರಾಫಿಟ್ಗೋಸ್ಕರ ಅವನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ನಮ್ಮ ಕನ್ಸ್ಯೂಮರ್ಸ್ನ ಅವನ ಕಡೆ ಹೇಳ್ಕೊಂಡು ಅವ್ನು ಮೇಂಟೆನೆನ್ಸ್ ಸಹ ಮಾಡೋದಿಲ್ಲ, ಮೇಂಟೆನೆನ್ಸ್ ಸಹ ನಮ್ಮಲ್ಲೇ ಬಿಟ್ಟಿದ್ದಾರೆ. ಸೊ ದೆರ್ ಇಸ್ ನೋ KRC ಸಚ್ ರೆಗ್ಯುಲೇಷನ್ಸ್, ಅಂದರೆ ಅವರು ಮೇಂಟೆನೆನ್ಸ್ ಬಗ್ಗೆ ಯಾವುದೂ ಇನ್ನೂ ಕೊಟ್ಟಿಲ್ಲ. ಸೊ ಆದ್ದರಿಂದ ನಮಗೆ ಆಗಲಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಈ ಪ್ಯಾರಲಲ್ ಲೈಸೆನ್ಸಿಂಗ್ ಬಂದರೆ ತುಂಬ ಕಷ್ಟ ಆಗುತ್ತೆ ಮುಂದೆ. ನಾವಿವಾಗ ಹೇಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ರಿಸ್ಪಾನ್ಸ್ ಟೈಮ್ ತುಂಬ ಬೇಗ ನಾವು ಅವ್ರಿಗೆ ಏನಾದರೂ ಪವರ್ ಕಟ್ ಆದರೆ, ಏನಾದರೂ ರಿಸಾಲ್ಯೂಷನ್ಸ್ ಬೇಕಂದರೆ ನಾವು ಬೇಗ ಅವ್ರಿಗೆ ವಿ ಗಿವ್ ದೆಮ್ ಆನ್ಸರ್ಸ್. ಬಟ್ ಆದರೆ ಪ್ರೈವೇಟ್ ಕಂಪ್ನಿಯವ್ರು ನಾವು ನೋಡ್ತಿದ್ದೀವಿ, ಅವ್ರಿಗೊಂದು ಟಿಕೆಟ್ ರೈಸ್ ಮಾಡಬೇಕು, ವಿ ಶುಡ್ ಫಾಲೋ ಅಪ್. ಅವರಲ್ಲಿ ಯಾರೂ ಒಬ್ಬ ರಿಸ್ಪಾನ್ಸಿಬಲ್ ಆಫೀಸರ್ ಅಂತ ಯಾರೂ ಇರಲ್ಲ, ಬರ್ತಾರೆ ಹೋಗ್ತಾರೆ, ದೆರ್ ಇಸ್ ನೋ ಸಚ್ ರೆಸ್ಪಾನ್ಸಿಬಿಲಿಟಿ. ಸೊ ಅವರು ಪ್ರಾಫಿಟ್ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಆದ್ದರಿಂದ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಸಾರ್ವಜನಿಕರು, ಪ್ರತಿಯೊಬ್ಬ ಅಧಿಕಾರಿ ಅಥವಾ ಗುತ್ತಿಗೆದಾರರು ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಆಕ್ಷೇಪಣೆಗಳನ್ನು 23ನೇ ತಾರೀಕು ಒಳಗಡೆ ಸಲ್ಲಿಸಬೇಕು. ಇದರಿಂದ ಅಟ್ಲೀಸ್ಟ್ ನಾವು ಅವ್ರನ್ನ ಒಂದು ತಡೆ ಹಿಡಿಲಿಕ್ಕೆ ಆದರೂ ಒಂದು ಮಾರ್ಗ ಬರುತ್ತೆ. ಮುಂದಿನ ಯಾವುದೇ ಏನಾದರೂ ಅವ್ರನ್ನ ತಡೆ ಹಿಡಿಲಿಕ್ಕೆ ಏನೇ ಒಂದು ಕ್ರಮ ಬೇಕಂದ್ರೂ ನಾವು ಮಾಡೋಣ. ಫಸ್ಟ್ ನಾವಿವಾಗ ಆಕ್ಷೇಪಣೆಗಳನ್ನ ಸಲ್ಲಿಸೋಣ. ಥ್ಯಾಂಕ್ ಯು.